ವೀಕ್ಷಕರೇ, ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಅವರ ಮನೆಗೆ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ರಕ್ಷಕ್ ಬುಲೆಟ್ ಅವರು ಭೇಟಿ ಕೊಟ್ಟಿದ್ದು ಗಿಲ್ಲಿ ನಟ ಅವರ ತಂದೆ ತಾಯಿಯನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವೀಕ್ಷಕರೇ, ಗಿಲ್ಲಿ ನಟ ಅವರ ತಾಯಿ ಯಾರೇ ಮನೆಗೆ ಬಂದ್ರು ಒಂಚೂರು ಕೂಡ ಬೇಜಾರು ಮಾಡದೆ ಎಲ್ಲರನ್ನ ಕೂಡ ತುಂಬಾನೇ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಬಿಗ್ ಬಾಸ್ ಕನ್ನಡ ಟೀಮ್ ಆಗಿರ್ಬೋದು ಅಥವಾ ಸಿನಿಮಾ ನಟರು ಕೂಡ ಗಿಲ್ಲಿ ನಟ ಅವರ ಮನೆಗೆ ಭೇಟಿ ಕೊಟ್ಟಾಗ ಗಿಲ್ಲಿ ನಟ ಅವರ ತಾಯಿ ಎಲ್ಲರನ್ನ ಕೂಡ ತುಂಬಾನೇ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತು ವೀಕ್ಷಕರೇ, ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಗಿಲ್ಲಿ ನಟ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಗಿಲ್ಲಿ ನಟ ಅವರ ತಾಯಿಗೆ ವಿಶೇಷವಾದ ಉಡುಗೊರೆಯೊಂದನ್ನು ಕೊಟ್ಟಿದ್ದು, ಗಿಲ್ಲಿ ನಟ ಅವರ ತಾಯಿ ಬೇಡ ಅಂದ್ರೂ ಕೂಡ ರಕ್ಷಕ್ ಬುಲೆಟ್ ಒತ್ತಾಯ ಮಾಡಿ ಆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ರಕ್ಷಕ್ ಬುಲೆಟ್ ಅವರು ಗಿಲ್ಲಿ ನಟ ಅವರ ತಾಯಿಗೆ ಚಿನ್ನದ 2 ಬಳೆಗಳನ್ನು ಕೊಟ್ಟಿದ್ದು, ಇದನ್ನ ನನ್ನ ತಾಯಿ ನಿಮ್ಗೆ ಕೊಡೋದಿಕ್ಕೆ ಹೇಳಿದ್ದಾರೆ ಅಂತ ರಕ್ಷಕ್ ಬುಲೆಟ್ ಅವರು ತಿಳಿಸಿದ್ದು, ದಯವಿಟ್ಟು ಇದನ್ನ ಅಹಂಕಾರ ಅಂತ ತಿಳಿಬೇಡಿ, ನನ್ನ ತಾಯಿ ಇದನ್ನ ನಿಮ್ಗೆ ಕೊಡೋದಿಕ್ಕೆ ಹೇಳಿದ್ದು, ಸೊ ಇದನ್ನ ಇಟ್ಕೊಳ್ಳೇಬೇಕು ಅಂತ ಗಿಲ್ಲಿ ನಟ ಅವರ ತಾಯಿಗೆ ರಕ್ಷಕ್ ಬುಲೆಟ್ ಈ ಒಂದು ಉಡುಗೊರೆಯನ್ನು ಕೊಟ್ಟಿದ್ದು. ಆದ್ರೆ ಈ ಒಂದು ಗಿಫ್ಟ್ ಅನ್ನು ತೆಗೆದುಕೊಳ್ಳದ ಗಿಲ್ಲಿಯವರ ತಾಯಿ, ದಯವಿಟ್ಟು ಇಷ್ಟೊಂದು ಕಾಸ್ಟ್ಲಿಯ ಗಿಫ್ಟ್ ಬೇಡ, ಇದನ್ನ ಯಾರಿಗಾದ್ರೂ ತುಂಬಾ ಅಗತ್ಯ ಇರುವಂತಹ ಬಡವರ ಮದುವೆಗೆ ಕೊಟ್ಟು ಬಿಡಿ ಅಂತ ಗಿಲ್ಲಿ ಅವರ ತಾಯಿ ಹೇಳಿದ್ದು, ನಿಜವಾಗ್ಲೂ ಗಿಲ್ಲಿ ನಟ ಅವರ ತಾಯಿಯ ಮನಸ್ಸು ಎಂಥದ್ದು ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.